ನಮಸ್ತೆ ಸ್ನೇಹಿತರೆ. ಈಗಾಗಲೇ ನಾವು ಕಳೆದ ತರಗತಿನಲ್ಲಿ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ ಇದನ್ನು ನಾನಾಗಲೇ 2 ಭಾಗಗಳಲ್ಲಿ ಮಾಡಿಕೊಟ್ಟಿದ್ದೀನಿ. ನಿಮಗೆ ಪೂರ್ತಿ ಬುಕ್ಕನ್ನೇ ನಾನಿಲ್ಲಿ PDF ಅಲ್ಲಿ ಮಾಡ್ತಾ ಇದ್ದೀನಿ. ಈಗ ಭಾಗ 3 ನೋಡೋಣ. ಈಗ ಕನ್ನಡ ಸಾಹಿತ್ಯ ರೂಪಗಳಲ್ಲಿ ಚಂಪು 1 ಭಾಗ ಆಗಿತ್ತು, ವಚನ ರಗಳೆ ಷಟ್ಪದಿ ಇನ್ನೊಂದು, ಕೀರ್ತನ ತ್ರಿಪದಿ ಸಾಂಗತ್ಯ 3ನೇದು, 4ನೇದು ಭಾವಗೀತೆ ಮತ್ತು ಗದ್ಯ ಅಂತ ಇತ್ತು. ನಾನು ಕಳೆದ ತರಗತಿಯಲ್ಲಿ ವಚನದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಇದು ಚಂಪು ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಕಳೆದ ತರಗತಿಯಲ್ಲಿ. ಈಗ ನಾವು ವಚನ ರಗಳೆ ಷಟ್ಪದಿಯ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ವಚನ ರಗಳೆ ಷಟ್ಪದಿಯ ಬಗ್ಗೆ ನೋಡೋಣ. ಇಲ್ಲಿವರೆಗೂ ಆಗಿತ್ತು, ಹೆಸರಾಂತ ಕವಿಗಳಂದು ಹೇಳಬಹುದು ಅಂತ ಅಲ್ಲಿವರೆಗೂ ಆಗಿತ್ತು. ಈಗ ಉಳಿದ ಭಾಗ. ಕನ್ನಡ ಸಾಹಿತ್ಯದಲ್ಲಿ ಪಂಪನ ನಂತರದ ನವೋದಯದ ಘಟ್ಟ 12-13ನೇ ಶತಮಾನದ ವಚನ ರಗಳೆ ಷಟ್ಪದಿ ಅಂತ ಹೇಳಿ ನಾವು ಹೇಳ್ತೀವಿ. ಇಲ್ಲಿ ವಚನ ರಗಳೆ ಷಟ್ಪದಿ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಇಲ್ಲಿ ಕಾವ್ಯ ಧೋರಣೆ ನಿಜವಾಗಿಯೂ ಕೂಡ ತತ್ಪೂರ್ವವಾದ ಸಾಹಿತ್ಯ ಪರಂಪರೆಯೊಂದಿಗೆ ಸವಾಲಾಗಿ ನಿಲ್ಲುವ ಸ್ಪಷ್ಟವಾಗಿ ಗುರುತಿಸಬಹುದಾದಂಥ ಬದಲಾವಣೆಗಳನ್ನು ಇಲ್ಲಿ ಅಭಿವ್ಯಕ್ತಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಏನಪ್ಪಾ ಅಂದರೆ ಪ್ರಮುಖವಾಗಿ ನಾವು ಗುರುತಿಸೋದು ಈ ಘಟ್ಟದಲ್ಲಿ ರಾಜಾಶ್ರಯದ ಅಂಗನ್ನು ಇಲ್ಲಿ ತಿರಸ್ಕರಿಸಿದ್ದಾರೆ. ಈಗ ಪಂಪನ ಕಾಲದಲ್ಲಿ ಎಲ್ಲರೂ ಕೂಡ ರಾಜನ ಆಶ್ರಯದಲ್ಲಿ ಇದ್ದಂಥವ್ರೆ, ಆದರೆ ಇಲ್ಲಿ ರಾಜಾಶ್ರಯದ ಅಂಗನ್ನು ತಿರಸ್ಕರಿಸಿದಂಥವ್ರು ಅಂತ ನಾವು ನೋಡ್ಬೋದಾಗಿದೆ. ಮತ್ತೆ ಸಂಸ್ಕೃತದ ದಟ್ಟವಾದ ಪ್ರಭಾವದಿಂದ ತಪ್ಪಿಸ್ಕೊಂಡು ಸರಳವಾದ ಸುಲಭವಾದ ಆಡು ಮಾತಿನ ದಾಟಿಯಲ್ಲಿ ವಚನಗಳನ್ನು ಇಲ್ಲಿ ನಿರ್ಮಿಸಿರೋದನ್ನ ನಾವು ನೋಡ್ತೀವಿ. ವಚನ ಅಂದರೆ ಏನು ಅಂದರೆ ಮಾತಾಡಿದ್ದು ಎಂದು ಅರ್ಥ. ಮಾತಾಡಿದ್ದು ಎಂಬ ಅರ್ಥ ಬರುತ್ತೆ. ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತಹ ಅಂದಿನ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ವಚನ ಎಂಬ ಒಂದು ರೂಪ ಉಟ್ಕೊಳ್ಳುತ್ತೆ. ವಿಶೇಷವಾದ ಸಂಗತಿ ಇದು. ಈ ಬಗೆಯ ವಚನ ರಚನೆ ಬಸವಣ್ಣನವ್ರಿಗಿಂತ ಹಿಂದೆ ಇತ್ತು ಅಂತ ಹೇಳಲಾಗುತ್ತೆ. ಯಾಕೆ ಅಂದರೆ ಜೇಡರ ದಾಸಿಮಯ್ಯನೇ ವಚನವನ್ನು ರಚಿಸಿದ್ದಾನೆ. ಹಾಗಾಗಿ ನಾವು ಆತನನ್ನೇ ವಚನ ಸಾಹಿತ್ಯದ ಆದ್ಯ ಪುರುಷ ಅಂತ ಹೇಳಿ ಕರಿತೀವಿ. ಸಮೃದ್ಧವಾಗಿ ಬೆಳೆದದ್ದು ವೈವಿಧ್ಯತೆಯನ್ನು ಪಡ್ಕೊಂಡಿದ್ದು ಮಾತ್ರ ಬಸವಣ್ಣನವರ ಕಾಲದಲ್ಲಿ. ಬಸವಣ್ಣನವರ ಸಮಕಾಲೀನರಾದಂತಹ ಅಲ್ಲಮಪ್ರಭು, ಸಿದ್ದರಾಮ, ಚನ್ನಬಸವ, ಅಕ್ಕಮಹಾದೇವಿ ಇವರು ಪ್ರಮುಖರಾದಂಥ ವಚನಕಾರರು ಅಂತ ಹೇಳ್ಬೋದಾಗಿದೆ. ಇವರಲ್ಲದೆ ಇನ್ನೂ ಅನೇಕರು ವಚನಗಳನ್ನು ಬರೆದಿದ್ದಾರೆ. ಮೂಲತಃ ವಚನ ಸಾಹಿತ್ಯ ವಿದ್ವಾಂಸರ ಬರವಣಿಗೆ ಅಲ್ಲ, ವಚನಕಾರರಲ್ಲಿ ಕೆಲವರಿಗೆ ವಿದ್ವತ್ತಿನ ಹಿನ್ನೆಲೆ ಇದ್ದರೂ ಅವರು ತಮಗೆ ಅನಿಸಿದ್ದನ್ನು ನೇರವಾಗಿ ಸರಳವಾಗಿ ಮಾತಾಡದಂತೆ ಬರೆದಿದ್ದಾರೆ. ಈ ವಚನ ರಚನೆಯಲ್ಲಿ ಪಾಲ್ಗೊಂಡಂಥವರು ಸಮಾಜದಿಂದ ಬಂದಂಥ ವಿವಿಧ ಸ್ತರದ ಜನ. ಇಲ್ಲೇನು ಮೇಲ್ವರ್ಗದ ಕೀಳ್ವರ್ಗ ಯಾವುದೂ ಕೂಡ ಇಲ್ಲ. ವಿವಿಧ ಸ್ತರದ ಜನಗಳು ಇಲ್ಲಿ ಬರ್ತಾರೆ. ಯಾರ್ಯಾರು ಈ ವಚನ ಸಾಹಿತ್ಯದಲ್ಲಿ ಬಂದಂತಹ ವಿವಿಧ ಸ್ತರದಲ್ಲಿ ಬಂದಂಥವ್ರು ಅಂತ ನಾವು ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಅಂಬಿಗರ ಚೌಡಯ್ಯ, ಮತ್ತು ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನುಲಿಯ ಚಂದಯ್ಯ ಇವರೆಲ್ಲ ವಿವಿಧ ವರ್ಗದಿಂದ ಬಂದಂಥವ್ರು ಅಂತ ಹೇಳ್ಬೋದಾಗಿದೆ. ಹಾಗೇನೇ ಇವರೆಲ್ಲ ಕೈಗೊಂಡಂತಹ ವೃತ್ತಿಗಳು ಕೂಡ ಇಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅವ್ರು ಕೈಗೊಂಡಂತಹ ವೃತ್ತಿಗಳು ಕೂಡ ಇಲ್ಲಿದ್ದಾವೆ. ಯಾವ ವೃತ್ತಿಗಳನ್ನು ಅವ್ರು ಯಾವ್ಯಾವ ಕೆಲಸವನ್ನು ಮಾಡ್ತಾ ಇದ್ರೋ ಆ ಕೆಲಸವನ್ನೇ ಅವರ ಹೆಸರುಗಳ ಮುಂದೆ ಇಟ್ಕೊಂಡಿರೋದನ್ನ ನೋಡ್ತೀವಿ. ಅಂಬಿಗ ಅಂದರೆ ಅವ್ನು ದೋಣಿ ಓಡಿಸ್ತಾ ಇದ್ದಂಥವನು, ಮಾದಾರ ಮತ್ತು ಡೋಹಾರ ಇವರು ಅವರ ಹೆಸರುಗಳ ಮುಂದೆ ತಮ್ಮ ವೃತ್ತಿಯನ್ನು ಕೂಡ ಇಟ್ಕೊಂಡಿರೋದನ್ನ ನಾವು ನೋಡ್ತೀವಿ. ಇಲ್ಲಿ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಎಲ್ಲರೂ ಕೂಡ ಸಮಾನರು ಅನ್ನೋ ಭಾವನೆಯಲ್ಲಿ ಇಲ್ಲಿ ವಚನಗಳನ್ನು ರಚಿಸಿರೋದನ್ನ ನಾವು ನೋಡ್ತೀವಿ. ಈ ಕಾಲದಲ್ಲಿ ವಚನವನ್ನು ರಚಿಸಬೇಕಾದ್ರೆ ವಿದ್ವಾಂಸನೇ ಆಗಬೇಕು ಅನ್ನುವಂಥದ್ದೇನಿಲ್ಲ. ಅರ್ಥವಾಗದ ಆಡಂಬರದ ಭಾಷೆಯೂ ಕೂಡ ಬರಬೇಕಾಗಿಲ್ಲ. ಅಂತರಂಗದ ಭಾಷೆಯನ್ನೇ ತಿಳಿಯುವಂತೆ ಹೇಳಿದ್ರೆ ಸಾಕು, ಅದೇ ಒಂದು ಸಾಹಿತ್ಯ ಆಗುತ್ತೆ. ಅದೇ ವಚನಕಾರರ ಸಾಧನೆ ಕೂಡ ಆಗಿದೆ. ಹಾಗೆ ಗಹನವಾದ ವೇದಾಂತ ಮತ್ತು ಅಂತರಂಗದ ಆಧ್ಯಾತ್ಮಿಕ ಅನುಭವಗಳನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡಿದ್ದಂತಹ ಜನರ ಒಂದು ನಂಬಿಕೆಯನ್ನು ತಲೆಕೆಳಗು ಮಾಡಿ ಬುದ್ಧಿಯ ಭಾಷೆಯಾದಂಥ ಸಂಸ್ಕೃತ ಮಾಡುವ ಕೆಲಸವನ್ನು ಕನ್ನಡವೂ ಮಾಡಬಲ್ಲದು ಅಂತ ತೋರಿಸ್ಕೊಟ್ಟಿದ್ದಾರೆ.
ಈ ವಚನಗಳ ರೂಪ ಕನ್ನಡ ಸಾಹಿತ್ಯದಲ್ಲೇ ವಿಶಿಷ್ಟವಾದದ್ದು. ಇವು ಮೇಲೆ ನೋಡೋದಕ್ಕೆ ಬಿಡಿ ಬಿಡಿಯಾದಂತಹ ಗದ್ಯ ರೂಪದ ಮುಕ್ತಕಗಳಂತೆ ಕಾಣ್ತವೆ, ಆದರೆ ಓದಿದ್ರೆ ಪದ್ಯದ ಲಯಗಳಂತೆ ಇರೋದನ್ನ ನಾವು ನೋಡ್ಬೋದು. ಇಲ್ಲೊಂದು ವಚನ ಕೊಟ್ಟಿದ್ದಾರೆ ಬಸವಣ್ಣನವ್ರದ್ದು ನೋಡಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತೊಲಿವನಯ್ಯ ಅಂತ ಹೇಳಿ ಬಸವಣ್ಣನವ್ರು ಹೇಳಿರೋದನ್ನ ನಾವು ನೋಡ್ತೀವಿ. ಮೊದಲನೇದಾಗಿ ವಚನಕ್ಕೆ ಒಂದು ರೂಪ ಇದೆ, ಹಾಗೆ ಒಂದು ಕ್ರಮಬದ್ಧತೆ ಇದೆ, ಲಯ ಇದೆ, ವಿನ್ಯಾಸ ಇದೆ, ಸಂಗ್ರಹದ ಗುಣನೂ ಇದೆ. ಒಂದು ನೀತಿಯ ಮುಖಾಂತರ ಮಾತು ಹೇಗಿರಬೇಕು ಅನ್ನುವಂಥ ಸಂಗತಿಯನ್ನ ಯಾವುದೇ ನಿರಾಸವಿಲ್ಲದೆ ಬಹಳ ಸರಳವಾಗಿ ಹೇಳಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸ್ವಾರಸ್ಯವಾಗಿದೆ, ವಿಚಾರವಿದ್ರೂ ಎರಡು ಕಡೆಯ ಪಂಕ್ತಿಗಳಲ್ಲಿ ಅದಕ್ಕೆ ಕೊಟ್ಟ ತಿರುವು ಮೊದಲ 4 ಪಂಕ್ತಿಗಳಲ್ಲಿ ಬಂದ ವಿಚಾರದಿಂದ ತಟಕ್ಕನೆ ಭಿನ್ನವಾಗಿ ವಿಸ್ಮಯ ಚಿಂತನೆಯಲ್ಲಿ ನಿಲ್ಲುವಂಥದ್ದನ್ನು ನಾವು ಈ ವಚನದಲ್ಲಿ ನೋಡ್ಬೋದಾಗಿದೆ. ಅಲ್ಲದೆ ಇಲ್ಲಿ ಹಿಂದಿನ ಬರಹದ ರೀತಿಯನ್ನೇ ತಿರಸ್ಕರಿಸಿ ಭಾವ ಮತ್ತು ಭಾಷೆಯನ್ನ ಅಷ್ಟೇ ಏಕೆ ಆ ಕಾಲದ ಮುಂದೆ ಬಂದ ಯಾವ ಸಾಹಿತ್ಯ ರೂಪದೊಂದಿಗೂ ರಗಳೆ, ಷಟ್ಪದಿ, ಸಾಂಗತ್ಯ ಇತ್ಯಾದಿ ಹೋಲೋದೇ ಇಲ್ಲ ಈ ವಚನದ ಜೊತೆ. ಹೀಗಾಗಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿಯೇ ಒಂದು ದ್ವೀಪ ಸಂಭವದಂತೆ ತೋರಿದ್ದು ವಚನ ಪ್ರಕಾರ. 12ನೇ ಶತಮಾನದ ವಚನ ಸಾಹಿತ್ಯವನ್ನ ಸುವರ್ಣ ಯುಗ ಅಂತ ಕರಿಬೋದು. ಬಸವಾದಿಗಳ ನಂತರ ಮತ್ತೆ ವಚನ ರಚನೆ ಇದೇ ಪ್ರಮಾಣದಲ್ಲಿ ಸತ್ವದಲ್ಲಿ ಮುಂದುವರಿಯಲು ಸಾಧ್ಯ ಆಗಲಿಲ್ಲ. 13ನೇ ಶತಮಾನದ ಕಡೆಯ ಭಾಗದಲ್ಲಿ ಮಹಮ್ಮದಿಯರ ದಾಳಿಯಿಂದಾಗಿ ಇಡೀ ದಕ್ಷಿಣ ಭಾರತವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದೊಂದು ಕಾರಣ. ಆದರೆ ಬಸವಣ್ಣನವರಂತಹ ವ್ಯಕ್ತಿಗಳು ಉತ್ತರಾಧಿಕಾರಿಗಳಾಗಿ ಬರದೇ ಹೋದ್ರಿಂದ ಮುಂದೆ ಆ ವಚನ ಸಾಹಿತ್ಯ ಮುಂದುವರಿಯೋದಕ್ಕೆ ಸಾಧ್ಯ ಆಗಲಿಲ್ಲ. 15ನೇ ಶತಮಾನದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ 101 ವಿರಕ್ತರು ಮತ್ತು ಅವರ ಸಮಕಾಲೀನ ವಿದ್ವಾಂಸರು ದಿಕ್ಕುಪಾಲಾಗಿದ್ದಂತಹ ಈ ವಚನ ವಾಗ್ಮೇಯಗಳನ್ನೆಲ್ಲ ಸಂಗ್ರಹಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ವ್ಯಾಖ್ಯಾನಿಸುವಂಥ ಕಾರ್ಯವನ್ನು ಕೈಗೊಳ್ತಾರೆ, ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾರೆ. ಬಸವಣ್ಣನವರ ಕಾಲದ ನೆರಳಿನಂತೆ ಕಾಣಿಸಿಕೊಳ್ಳುವ ವಚನ ವಾಗ್ಮೇಯದ ಪುನರುಜ್ಜೀವನ ನಡೆದುದು ಮತ್ತದು 15ನೇ ಶತಮಾನದ ಉತ್ತರಾರ್ಧದಲ್ಲಿ ಎಡೆಯೂರಿನ ಸಿದ್ಧಲಿಂಗ ಯತಿಗಳಿಂದ. ಬಸವಣ್ಣನವರಂಥ ಆಧ್ಯಾತ್ಮಿಕ ಸತ್ವಗಳನ್ನುಳ್ಳ ಇವರು ಸಾಕಷ್ಟು ವಚನಗಳನ್ನು ಕೂಡ ಬರೆದಿದ್ದಾರೆ, ಎಡೆಯೂರಿನ ಸಿದ್ಧಲಿಂಗ ಯತಿಗಳು. ಆದರೆ ಇವರ ವಚನ ರಚನೆ ಬಸವಾದಿಗಳ ಪರಂಪರೆಯನ್ನ ಅತ್ಯಂತ ಶ್ರದ್ಧೆಯಿಂದ ಇವರು ಮುಂದುವರಿಸಿದ್ರು ಕೂಡ ಮತ್ತೆ ಬೇರೆ ಹೀಗೆ 12-15ನೇ ಶತಮಾನದಲ್ಲಿ ಕನ್ನಡದಲ್ಲಿ ಕಾಣಿಸಿಕೊಂಡ ಈ ವಚನ ಪರಂಪರೆ ಹೊಸಗನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳಲ್ಲಿ ಒಂದಾಗುತ್ತೆ. ಮತ್ತು ಹೊಸಗನ್ನಡದಲ್ಲಿ ಎಸ್ ವಿ ರಂಗಣ್ಣನವರು ರಂಗಭಿನ್ನಪ್ಪ ಅಂತ ಹೇಳಿ, ಎಸ್ ವಿ ಪರಮೇಶ್ವರ ಭಟ್ಟರು ಉಪ್ಪು ಕಡಲು ಅಂತ ಹೇಳಿ, ಸಿದ್ದಯ್ಯ ಪುರಾಣಿಕರು ವಚನೋದ್ಯಾನ ಅಂತ ಹೇಳಿ, ಇವು 3 ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ನೋಡಿ, ಎಸ್ ವಿ ರಂಗಣ್ಣ ಹೊಸಗನ್ನಡ ಅಂತ ಬಂದಾಗ ಎಸ್ ವಿ ರಂಗಣ್ಣ ರಂಗಭಿನ್ನಪ್ಪ, ಎಸ್ ವಿ ಪರಮೇಶ್ವರ ಭಟ್ಟರು ಉಪ್ಪು ಕಡಲು, ಸಿದ್ದಯ್ಯ ಪುರಾಣಿಕ ವಚನೋದ್ಯಾನ, ಈ ಮಾದರಿಯ ಬರಹಗಳು ಹೊಸಗನ್ನಡದಲ್ಲಿ ಬಂದಿರೋದನ್ನ ನಾವು ನೋಡ್ಬೋದಾಗಿದೆ. ಹಾಗೇನೇನೆ ವಚನಗಳು ಮುಕ್ತರೂಪ ಹೊಸಗನ್ನಡಕ್ಕೆ 2ನೇ ತಿರುವನ್ನ ತಂದ ನವ್ಯ ಕಾವ್ಯದ ರೂಪಾಂಶಕ್ಕೆ ಪ್ರೇರಣೆ ಕೂಡ ಆಗಿವೆ. ವಿನಾಯಕರ ಸಮುದ್ರ ಗೀತೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಸ್ವಚ್ಛಂದ ಛಂದಸ್ಸು ವಾಸ್ತವವಾಗಿ ವಚನಗಳಿಂದಲೇ ಪ್ರೇರಣೆ ಪಡೆದಿದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳ್ತಾರೆ. ಕನ್ನಡದ ನವ್ಯ ಕಾವ್ಯ ರೂಢಿಸಿಕೊಂಡ ಮುಕ್ತ ಛಂದಸ್ಸೆಂಬುದು ಕೂಡ ವಚನಕಾರರ ಪ್ರಯೋಗಗಳಿಗೆ ಋಣಿಯಾಗಿದೆ. ಹೀಗೆ 12ನೇ ಶತಮಾನದ ಅಪೂರ್ವವಾದಂತಹ ಈ ವಚನವೆಂಬ ರೂಪ ತನ್ನ ಕಾಲದ ನಂತರದ ರಗಳೆ, ಷಟ್ಪದಿ ಸಾಹಿತ್ಯ ಇವುಗಳ ಮೇಲೆ ತಕ್ಕಷ್ಟು ಪ್ರಭಾವವನ್ನು ಬೀರಿರೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಕನ್ನಡ ಗದ್ಯಕ್ಕೆ ಪದ್ಯದ ಸತ್ವವನ್ನು ತುಂಬಿ ಸಮೃದ್ಧವಾದ ವಚನ ಸಾಹಿತ್ಯ ರಚಿತವಾದ ನಂತರ ಕನ್ನಡ ಪರಂಪರೆಯಲ್ಲಿ ಉಟ್ಕೊಂಡಿದ್ದೆ ರಗಳೆ ಮತ್ತು ಷಟ್ಪದಿಗಳು. ವಾಸ್ತವವಾಗಿ ವಚನಕಾರರು ಗದ್ಯದ ಸಾಮರ್ಥ್ಯವನ್ನು ತೋರಿಸ್ಕೊಟ್ಟ ನಂತರ ಮುಂದಿನ ಕಾಲ ಒಳ್ಳೆಯ ಗದ್ಯ ಕಾವ್ಯದ ಯುಗ ಆಗ್ಬೋದಿತ್ತು. ವಚನ ಗದ್ಯವನ್ನು ಕಥನಕ್ಕೆ ಬಳಸ್ಕೊಂಡು ಇನ್ನು ಬೇರೆಯ ಪ್ರಯೋಗಗಳನ್ನು ಮಾಡ್ಬೋದು. ಅವಕಾಶ ಮುಂದಿನ ಕವಿಗಳಿಗಿತ್ತು, ಆದರೆ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡಿ ರಗಳೆ ಷಟ್ಪದಿ ಎನ್ನುವಂಥ ಹೊಸ ರೂಪಗಳು ಉಟ್ಕೊಳ್ತವೆ. ಹರಿಹರನಂಥ ಕವಿ ರಗಳೆಯನ್ನು ರಚಿಸ್ತಾನೆ. ಅವನು ರಗಳೆ ರಚಿಸೋದಕ್ಕೆ ಮುಂಚೆ ಗಿರಿಜಾ ಕಲ್ಯಾಣ ಅನ್ನೋ ಚಂಪು ಕೃತಿಯನ್ನು ಅವನು ತರ್ತಾನೆ. ಇಲ್ಲಿದೆ ನೋಡಿ ಗಿರಿಜಾ ಕಲ್ಯಾಣ ಅಂತ.
ಆ ಗಿರಿಜಾ ಕಲ್ಯಾಣ ಅನ್ನುವಂತಹ ಚಂಪು ಕೃತಿಯನ್ನು ಮೊದಲು ಬರೀತಾನೆ. ಆ ನಂತರ ಅವನು ಅದನ್ನು ಬರೆದಾಗ ಅದೊಂದು ಆಶ್ಚರ್ಯದ ವಿಷಯ ಆಗುತ್ತೆ. ವಚನಕಾರರು ತಮ್ಗೆ ಇಂದಿನ ಚಂಪು ಪರಂಪರೆಯ ಬಗ್ಗೆ ಎಂಥ ನಿರ್ಲಕ್ಷ್ಯವನ್ನು ತಾಳಿದ್ರೆಂಬುದನ್ನು ಆಗಲೇ ನಾವು ನೋಡಿದ್ದೀವಿ. ಆದರೆ ವಚನಕಾರರ ನಂತರ ಅವರಿಗೆ ತೀರಾ ಸಮೀಪ ಕಾಲದವನಾದಂತಹ ಹರಿಹರ ಚಂಪುವಿನ ಬಗೆಗೆ ವಚನಕಾರರಂತೆ ಪ್ರತಿಕ್ರಿಯೆ ತೋರದೆ ಆ ಪರಂಪರೆಗೆ ಕೊಡುಗೆ ಆಗುವಂಥ ಗಿರಿಜಾ ಕಲ್ಯಾಣವನ್ನು ಬರಿತಾನೆ. ಇದು ಪ್ರಶ್ನೆ ಆಗುತ್ತೆ, ಗಿರಿಜಾ ಕಲ್ಯಾಣ ಯಾರ್ದು ಅಂತ. ಹರಿಹರಂದು. ಯಾವ ಪ್ರಕಾರ ಅಂದರೆ ಚಂಪುವಿನಲ್ಲಿದೆ. ಈ ಚಂಪು ರಚಿಸಿದ್ದೇಕೆ ಎಂಬುದು ತೊಡಕಿನ ಸಂಗತಿ ಆದಾಗ ಹರಿಹರನು ಮೊದಲು ರಗಳೆಗಳನ್ನೇ ಬರೆದಂತೆ. ಆ ನಂತರ ಅಂದಿನ ಪಂಡಿತರು ರಗಳೆಗಳನ್ನು ರಗಳೆಯ ಕವಿ ಎಂದು ಅಪಹಾಸ್ಯ ಮಾಡಿದ್ದರಿಂದ, ಇವನಿಗೆ ರಗಳೆ ಬಿಟ್ಟು ಬೇರೆ ಏನು ಬರೆಯೋಕ್ಕೆ ಬರಲ್ಲ ಅನ್ನೋದ್ರಿಂದ ಇವನು ಚಂಪು ರೀತಿಯಲ್ಲಿ ಪ್ರೌಢವಾಗಿ ಬರೆಯಬಲ್ಲೆ ಅಂತ ತೋರಿಸೋದಕ್ಕೆ ಸಲುವಾಗಿ ಗಿರಿಜಾ ಕಲ್ಯಾಣವನ್ನು ಬರೆದ ಅಂತ ಹೇಳ್ತಾರೆ. ನಮಗೇನೋ ಅದು ಹಾಗೆ ಅಂತ ತೋರಿಸೋದಿಲ್ಲ. ನಮ್ಗನ್ಸಿದ್ದು ಇಷ್ಟು: ವಚನಕಾರರು ಮೂಲತಃ ಒಂದು ಧಾರ್ಮಿಕ ಸಾಮಾಜಿಕ ಆಂದೋಲನದಲ್ಲಿ ಬದುಕಿದವರು. ವಚನಗಳು ಆ ಚಳುವಳಿಯ ಸಂದರ್ಭದ ಭಾವನೆ ವಿಚಾರಗಳನ್ನು ತಿಳಿಸುವ ಮಾಧ್ಯಮವಾಗಬೇಕಿತ್ತು. ಅವ್ರಿಗೆ ಅವು ಸಾಹಿತ್ಯವಾಗಿವೆ ಎಂಬ ಪ್ರಶ್ನೆ ಮುಖ್ಯ ಆಗಿರಲಿಲ್ಲ. ಹರಿಹರ ಆದರೂ ಅವನು ಕವಿಯಾಗಿ ಈತ ತನಗಿಂತ ಇಂದಿನ ಅಂದರೆ ವಚನಕಾರರಿಗಿಂತ ಹಿಂದೆ ಇದ್ದಂಥ ಕನ್ನಡ ಸಾಹಿತ್ಯ ಪರಂಪರೆಯೊಂದಿಗೆ ಸಂಬಂಧಿಸಿಕೊಳ್ಳೋದು, ಆ ಪರಂಪರೆಗೆ ಅರಿವನಿಸಿಕೊಳ್ಳೋದು, ಪ್ರತಿಕ್ರಿಯಿಸೋದು, ದಾಖಲೆ ಮಾಡೋದು ಅವಶ್ಯ ಆಗಿತ್ತು. ಹಾಗಾಗಿ ಆತ ಗಿರಿಜಾ ಕಲ್ಯಾಣ ಬರೀತಾನೆ. ತನಗಿಂತ ಇಂದಿನ ಚಂಪು ಪರಂಪರೆಯನ್ನು ಬರೆಯಬಲ್ಲೆನೆಂಬುದನ್ನು ಸವಾಲಾಗಿ ತಗೊಂಡು ಅದನ್ನು ಬರೆದ ಅಂತ ಹೇಳ್ಬೋದಾಗಿದೆ. ಚಂಪು ಯುಗದ ಕವಿಗಳ ದೃಷ್ಟಿ ಧ್ಯೇಯ ಧೋರಣೆ ಎಂಬುದನ್ನು ಮರಿಬಾರ್ದು. ಗಿರಿಜಾ ಕಲ್ಯಾಣ ವಚನಕಾರರ ವಿಚಾರ ಕ್ರಾಂತಿಯ ನಂತರ ಸ್ವತಂತ್ರ ಯುಗವೊಂದರ ಮನೋಧರ್ಮವನ್ನು ತಕ್ಕಷ್ಟು ಪ್ರತಿನಿಧಿಸುತ್ತೆ. ಇದು ಹೇಗಾದರೂ ಇರಲಿ, ಕನ್ನಡ ಸಾಹಿತ್ಯದಲ್ಲಿ ಹರಿಹರನ ಸ್ಥಾನ ಭದ್ರವಾಗಿರೋದು ಅವನ ಆ ರಗಳೆಗಳಿಂದಲೇ. ಹಾಗಾಗಿ ಅವನನ್ನು ರಗಳೆಯ ಕವಿ ಅಂತಲೇ ಕರೆಯೋದು. ರಗಳೆ ಎನ್ನುವುದು ಹರಿಹರನು ತನ್ನ ಕಥನ ಕಾವ್ಯಗಳಿಗೆ ಮಾಧ್ಯಮವಾಗಿ ಮಾಡಿಕೊಂಡ ಒಂದು ಛಂದಸ್ಸಿನ ರೂಪ. ಮೂಲತಃ ಮಾತ್ರ ನಿಯತವಾದ ಈ ಛಂದೋಬಂಧ ಹರಿಹರನಿಂದಾಗಿ ಒಂದು ಸಾಹಿತ್ಯ ರೂಪವಾಗಿ ಇದು ಪರಿಣಮಿಸುತ್ತೆ. ಉಳಿದ ಪದ್ಯಬಂಧಗಳು ಸಾಮಾನ್ಯವಾಗಿ 4 ಸಾಲಿನ ಒಂದು ಘಟಕವಾಗಿ ನಿಲ್ತವೆ. ಆದರೆ ರಗಳೆ ಹೀಗೆ ನಿಲ್ಲದೆ ಪಂಕ್ತಿಯಿಂದ ಪಂಕ್ತಿಗೆ ನಿರರ್ಗಳವಾಗಿ ಪ್ರವಹಿಸುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಮಿತಿ ಇಲ್ಲ. ಭಾವ ನಿರೂಪಣೆ ಮಾಡುತ್ತೆ. ರಗಳೆ ಎಂಬ ರೂಪ ವಾಸ್ತವವಾಗಿ ಹರಿಹರನಿಂದ ಆರಂಭವಾದದ್ದಲ್ಲ. ಹರಿಹರನಿಗಿಂತಲೂ ಹಿಂದೆ ಕ್ವಚಿತ್ತಾಗಿ ಅಂದರೆ ಸ್ವಲ್ಪ ತಮ್ಮ ಕೃತಿಗಳಲ್ಲಿ ಪ್ರಯೋಗ ಮಾಡಿರೋದನ್ನು ನಾವು ನೋಡ್ಬೋದಾಗಿದೆ. ಆದರೆ ಹರಿಹರ ಅದನ್ನೇ ಒಂದು ಛಂದೋರೂಪವಾಗಿ ಮಾಡಿಕೊಂಡು ಅದನ್ನು ಪಳಗಿಸಿ ಪ್ರಯೋಗ ಮಾಡಿದ್ದು. ಹಾಗಾಗಿ ಅವನಿಗೆ ಹರಿಹರ ಕವಿ ಅಂತ ಕರಿತೀವಿ. ಹರಿಹರ ಮೂಲತಃ ಆವೇಶ ಪ್ರಧಾನವಾದ ಭಕ್ತ ಕವಿ. ಇಂಥ ಆವೇಶ ಮನೋಧರ್ಮಕ್ಕೆ ಇಂದಿನ ಪ್ರೌಢವಾದ ಚಂಪು ರೀತಿ ಒಗ್ಗುವುದಿಲ್ಲವೆಂಬುದನ್ನು ಕಂಡುಕೊಂಡ ಹರಿಹರ ರಗಳೆಯನ್ನು ತನ್ನ ಮಾಧ್ಯಮವನ್ನಾಗಿ ಮಾಡಿಕೊಳ್ತಾನೆ. ಶಿವಶರಣರ ಬದುಕನ್ನು ತನ್ನ ಕಾವ್ಯದ ವಸ್ತುವನ್ನಾಗಿ ಮಾಡಿಕೊಂಡು ಹರಿಹರನಿಗೆ ಆಯಾ ಶಿವಶರಣರ ಭಕ್ತಿ ಮನೋಧರ್ಮದಲ್ಲಿ ತನ್ನಂತಾನೇ ಬೆಸೆದುಕೊಂಡ ಹರಿಹರನಿಗೆ ತೀರ ಲವಲವಿಕೆಯಿಂದ ಕೂಡಿದ ಸುದೀರ್ಘವಲ್ಲದ ಖಂಡ ಕಾವ್ಯ ರಚನೆಗೆ ರಗಳೆ ತಕ್ಕ ರೂಪ ಅನಿಸುತ್ತೆ. ಆತ ರಗಳೆಯಲ್ಲಿ ರಚಿಸಿರುವುದನ್ನು ನೋಡಿ: ಕುಣಿದಾಡುತ್ತೆ ಮಡಕೆಗಳಂಬಾರಿಸಿ, ಕುಣಿದಾಡುತ್ತೆ ಕುಡಿಕೆಗಳಂಬಾರಿಸಿ, ಶಿವನಂ ಸ್ತುತಿ ಬರುತ್ತಂ ಬಾರಿಸಿ, ಕುಣಿಯುತ್ತೆ ಕೋರಲೆತ್ತುತ್ತೆ ನೆರ ಕೂಗುತ್ತೆ, ತೊನೆವುತೆ ತೂಗಾಡುತ್ತೆ ಸುಖಿ ಆಗುತ್ತೆ, ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನ ಮುಟ್ಟಿತು ಸತ್ಯಂ. ಕುಂಬಾರ ಗುಂಡೆಯನ ರಗಳೆಯಲ್ಲಿ ಬರುವಂತಹ ಸಾಲು ಇದು. ಈ ಬರವಣಿಗೆಯಲ್ಲಿ ಕುಂಬಾರ ಗುಂಡೆಯನ್ನು ಕುಣಿದಾಡಿದ ಕ್ರಿಯೆ, ಭಾಷೆ, ಅಭಿನಯ ಎಲ್ಲವನ್ನು ಕೂಡ ಆತ ವರ್ಣಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ರಗಳೆಗಳಲ್ಲಿ ರಗಳೆಯಿಂದಾಗುವ ಏಕತಾನವನ್ನು ಮುರಿಯಲೆಂದೋ ಏನೋ ಒಂದು ಸ್ಥಳ ಗದ್ಯ, ಮತ್ತೊಂದು ಸ್ಥಳ ರಗಳೆಯನ್ನು ಚಂಪು ರೂಪಕ್ಕೆ ಬೇರೊಂದು ವೈವಿಧ್ಯವನ್ನು ತಂದಿದ್ದಾನೆ ಅಂತ ಹೇಳ್ಬೋದಾಗಿದೆ. ಹಾಗೆ ಇಲ್ಲಿ ಹರಿಹರನು ಬರೆದ ರಗಳೆಗಳ ಸಂಖ್ಯೆ 101 ಅಂತ ಕೆಲವರು ಹೇಳ್ತಾರೆ, 120 ಅಂತ ಕೆಲವರು ಹೇಳ್ತಾರೆ, 106 ಅಂತ ಕೆಲವರು ಹೇಳ್ತಾರೆ. ಇಲ್ಲಿ ಚರ್ಚೆ ಅನಾವಶ್ಯಕ. ಆದರೆ 100ಕ್ಕಿಂತಲೂ ಹೆಚ್ಚು ರಗಳೆಯನ್ನು ಅವನು ಬರೆದಿದ್ದಾನೆ ಅನ್ನೋದನ್ನು ನಾವಿಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಹರಿಹರನ ನಂತರ ರಗಳೆ ಛಂದಸ್ಸನ್ನು ಹರಿಹರನ ನೆನಪಿಗೆ ತರುವಂತೆ ನಿರ್ವಹಿಸಿದವರು ಅಂದರೆ ಹೊಸಗನ್ನಡಕ್ಕೆ ಬಂದಂತಹ ಹೊಸಗನ್ನಡದ ಪೂತಿ ನರಸಿಂಹಾಚಾರ್ ಅವರು ತಗೊಂಡು ಬರ್ತಾರೆ.
ಅವರು ಬರೆದ ಗಣೇಶ ದರ್ಶನ ಮಂದಾನಿಲ ರಗಳೆಯಲ್ಲಿ ರಚಿತವಾಗಿದೆ. ಅದರ ಲಯ, ದಾಟಿ, ಉತ್ಸಾಹವೆಲ್ಲ ಹರಿಹರನ ರಗಳೆಗಳನ್ನು ಹೋಲ್ತವೆ. ರಗಳೆಯ ಛಂದಸ್ಸು ಹೊಸಗನ್ನಡದ ಕಾಲದಲ್ಲಿ ಸರಳ ರಗಳೆಯಾಗಿ ಬೇರೆ ಬೇರೆಯ ರೂಪಗಳನ್ನು ತಾಳಿದೆ. ಇಂಗ್ಲಿಷ್ನ ಬ್ಲ್ಯಾಕ್ ವರ್ಸ್ ಅನ್ನು ಕನ್ನಡಕ್ಕೆ ಹೊಂದಿಸಿಕೊಳ್ಳುವ ಪ್ರಯತ್ನದಲ್ಲಿ ನಮ್ಮ ಕವಿಗಳ ನೆರವಿಗೆ ಬಂದದ್ದು ರಗಳೆಯ ರೂಪ. ಕುವೆಂಪು ಅವರು ಸರಳ ರಗಳೆಯನ್ನು ಸಮರ್ಥವಾಗಿ ನಿರ್ವಹಿಸಿ ಮಹಾ ಛಂದಸ್ಸು ಕೂಡ ಇದರ ಮುಂದುವರಿದ ಒಂದು ಪ್ರಯೋಗವೆಂದು ಹೇಳಬಹುದಾಗಿದೆ. ಇದಿಷ್ಟು ವಚನ ಮತ್ತು ರಗಳೆ ಬಗ್ಗೆ ಹೇಳಿದ್ದೀನಿ. ಷಟ್ಪದಿ ಇದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.